ನೀರಿಲ್ಲ, ಬೆಳಗ್ಗೆ ನೀರಿಲ್ಲ, ಕುಡಿಯೋ ನೀರು ತೊಂದರೆ ಆಗ್ತಿದೆ. ತಮಿಳುನಾಡು ಕೊಡೋಕ್ಕಾಗೋದಿಲ್ಲ. ಒಳ್ಳೆ ಮಳೆ ಬಂದರೆ ಕೊಡ್ತಕ್ಕಂಥದ್ದಕ್ಕೆ ನಾವು ಮುಂದೆ ನೋಡ್ತೀವಿ ಅಂತಕ್ಕಂಥದ್ದನ್ನು ಅವ್ರು ಹೇಳಬೇಕಾಗ್ತದೆ. ಸರ್ಕಾರನೂ ಕೂಡ ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ. BJP ಕರೆ ಕೊಡ್ತಾರೆ ಅಂತಂದರೆ ಉಸ್ತುವಾರಿ ನಮ್ಮ ಲೋಕಸಭಾ ಸದಸ್ಯರು, ಕೇಂದ್ರದ ಸಚಿವರು ಕುಮಾರಸ್ವಾಮಿಯವರು ಕಾನ್ಸ್ಟಿಟ್ಯೂನ್ಸಿಯವರು. ಕುಮಾರಸ್ವಾಮಿಯವರು ಇದ್ರ ಬಗ್ಗೆ ಚಕ್ರ ಎತ್ತಲೇಬೇಕಾಗ್ತದೆ. ಯಾಕೆಂದರೆ ಅವರು MP ಅಲ್ಲಿ ಕೇಂದ್ರದ ಸಚಿವರು. ಅವ್ರೇನಾರ ಧ್ವನಿ ಎತ್ತದೇ ಹೋದರೆ ಮಂಡ್ಯ ಜನ ತಿರುಗಿ ಬೀಳ್ತಾರೆ. ಅದಕ್ಕೆ ಮಂಡ್ಯದಲ್ಲಿ ಮಾಡ್ತಾರೆ ಅಂತ ಗೊತ್ತಾಗಿ BJPಯವರು ಕುಮಾರಸ್ವಾಮಿ ಹಿಂದೆ ಬಿದ್ದಾರೆ ಅಷ್ಟೇ. ಕುಮಾರಸ್ವಾಮಿಯವರು ಅಲ್ಲದೇ ಇವರು ಇಂಡಿಪೆಂಡೆಂಟ್ ಡಿಸಿಷನ್ ತೆಗೆದುಕೊಳ್ಳೋದಿಲ್ಲ ಯಾರು BJPಯವರು. ಅದರಿಂದ ಮಾಡಲಿ, ಕೇಂದ್ರ ಸರ್ಕಾರಕ್ಕೆ ಹೇಳಲಿ. ಅವ್ರದ್ದೇ ಸರ್ಕಾರ ಇದೆ, ಅವರೇ ಕೇಂದ್ರ ಸರ್ಕಾರ ಇದೆ. ಕೇಂದ್ರ ಸರ್ಕಾರದ ಪ್ರಭಾವಿ ಕೇಂದ್ರದ ಕ್ಯಾಬಿನೆಟ್ ಮಂತ್ರಿ ಇದ್ದಾರೆ. ನೀರು ಕೊಡೋಕ್ಕಾಗೋದಿಲ್ಲ ಅಂತ ಕೇಂದ್ರ ಸರ್ಕಾರದಿಂದ ಹೇಳಿಸಿ ಕುಮಾರಸ್ವಾಮಿ ಅವರು ಇಲ್ಲಿ ಸ್ಟ್ರೈಕ್ ಮಾಡಿದ್ರೆ ಪ್ರಯೋಜನ ಏನಾಗ್ತದೆ? ತಮಿಳುನಾಡು ಮುಖ್ಯಮಂತ್ರಿ ಇನ್ವೈಟ್ ಮಾಡ್ತಾ ಇರೋದು ಒಳ್ಳೆ ಕಂಡೀಷನ್ ಇದೆ. ಅವ್ರಿಗೆ ತೋರಿಸ್ಬೋದು ಕರ್ನಾಟಕದಲ್ಲಿ KRS ಏನಿದೆ, ಎಷ್ಟು ಲಕ್ಷ ಎಕರೆಗೆ ಬೆಳೆ ಆಗ್ತದೆ, ಇದುವರೆಗೂ ಬೆಳೆಗೆ ನೀರು ಕೊಡ್ತಾ ಇಲ್ಲ, ಕುಡಿಯುವ ನೀರಿಗೆ ಸಾಕಾಗ್ತಾ ಇಲ್ಲ. ಅದರಿಂದ ತಮಿಳುನಾಡು ಮುಖ್ಯಮಂತ್ರಿಗೆ KRS ಅಣೆಕಟ್ಟು ಸುತ್ತಮುತ್ತಲು ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳ್ತಕ್ಕಂಥದ್ದು ಸರ್ಕಾರ ಒಳ್ಳೆ ಡಿಸಿಷನ್ ತೆಗೆದುಕೊಂಡಿಲ್ಲ. ತಪ್ಪೇನಿಲ್ಲ, ಅದರಲ್ಲಿ ಇನ್ವೈಟ್ ಮಾಡಲಿ. ತಮಿಳುನಾಡು ಅಂತ ಮುಖ್ಯಮಂತ್ರಿಗಳು, ಕರ್ನಾಟಕದ ಮುಖ್ಯಮಂತ್ರಿಗಳು ಇಬ್ಬರು ಕುರಿತು ಕರ್ನಾಟಕದ ಸ್ಥಿತಿ ಏನಂತೇಳಿ ಚರ್ಚೆ ಮಾಡೋಕ್ಕೆ ಏನು ತೊಂದರೆ ಇಲ್ಲ. ಮಾಡಿದ್ರೆ ಒಳ್ಳೆಯದು. ಜನದ